ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆನೂ ನಾನು ಕೂಡ ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಫ್ಲಡ್ಡಲ್ಲಿ ಮಳೆ ಏನು ಹಾನಿಯಾಗಿದೆ ಅದರ ಬಗ್ಗೆ ನಾನು ಸದನದ ಗಮನವನ್ನು ಸೆಳೀತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಇವತ್ತು ಸರಿಯಾದಂಥ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಲ್ಲಿಗೆ ನಿಂತಿತ್ತು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಫ್ಲಡ್ ಆದಂಥ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿರ್ತಾರೆ. ಮನೆಗೆ ನೀರು ನುಗ್ಗಿರುತ್ತೆ, ಮನೆಯಲ್ಲಿರೋ ಆಹಾರ ಪದಾರ್ಥ ಎಲ್ಲ ಹಾಳಾಗಿರುತ್ತೆ, ಮಲಗೋಕ್ಕೂ ಅವ್ರಿಗೆ ಜಾಗ ಇರಲ್ಲ. ನಾವೇನೋ ಗಂಜಿ ಕೇಂದ್ರ ಅಂತ ಓಪನ್ ಮಾಡ್ತೀರಿ, ಅಲ್ಲಿ ಯಾರ ಕೈಲಿ ಇರೋಕ್ಕಾಗುತ್ತೆ? ನಾವೇ ಹೋಟ್ಲಿಗೆ ಹೋದರೆ 3 ದಿನ ಇರೋಕ್ಕಾಗಲ್ಲ. ಆ ಗಂಜಿ ಕೇಂದ್ರದಲ್ಲಿ ಹೆಂಗಿರ್ತದೆ, ಮಕ್ಕಳು ಮರಿ ಎಲ್ಲ ಹಾಕ್ಕೊಂಡು ಒಟ್ಟೊಟ್ಟಿಗೆ ನಾನು ಹೋಗಿದ್ದೀನಿ. ಆಗ ನಾನು ರೆವಿನ್ಯೂ ಮಿನಿಸ್ಟರ್ ಆಯ್ದಾಗ ಒಟ್ಟೊಟ್ಟಿಗೆ 100 ಜನ 200 ಜನ ಸಾಧ್ಯನ ಅಧ್ಯಕ್ಷರು? ಇರೋಕ್ಕಾಗಲ್ಲ ಅದು. ಅಂಥ ಸಂದರ್ಭದಲ್ಲಿ ಸರ್ಕಾರ ಇಮಿಡಿಯೇಟಾಗಿ ಅವ್ರಿಗೆ ಪರಿಹಾರ ಕೊಡಬೇಕು. ನೀವು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಘೋಷಣೆ ಮಾಡೋದೇ ಲೇಟ್ ಮಾಡ್ತೀರ. ಇನ್ನು ಪರಿಹಾರ ಕೊಡೋದಂತೂ 6 ತಿಂಗಳು 8 ತಿಂಗಳು 10 ತಿಂಗಳು ಮಾಡಿದ್ದೀರ. ಅದನ್ನು ನಾನು ಪ್ರಶ್ನೆ ಮಾಡೋದು, ಅದು ಕೇಳ್ಬೋದು ಅವರು. ನೀವೇನು ನಿಮ್ಮ ಸರ್ಕಾರ ಇದ್ದಾಗ ಏನು ಮಾಡಿದ್ದೀರಾ, ನಿಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀರಾ ಅಂತ. ನಾನು ಸರ್ಕಾರಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ಇದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ಯಾವ ಬೇಕಾದ್ರೂ ಮಂತ್ರಿಗಳು ರೆಕಾರ್ಡ್ ಮಾಡಲಿ. ನಾನೇನ ತಪ್ಪು ಹೇಳಿದರೆ ಅವರು ಉತ್ತರ ಹೇಳೋವಾಗ ಹೇಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. 2 ಸರ್ಕಾರಗಳು ನಾನು ಹೇಳೋದು 2013ರಿಂದನೂ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು, ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ. ನಾನು ಪರಿಹಾರ ಕೊಟ್ಟಿರೋ ಅಂಥದ್ದು 2013-14ರಲ್ಲಿ ಜುಲೈ ಆಗಸ್ಟಲ್ಲಿ ವಿಪತ್ತು ಉಂಟಾಯಿತು. 9 ತಿಂಗಳಾದ್ಮೇಲೆ ಪರಿಹಾರ ಕೊಟ್ಟಿದ್ದರು. 2014-15ರಲ್ಲಿ ಮುಂಗಾರು ಬರ, ಜುಲೈ ಆಗಸ್ಟಲ್ಲಿ ಅನಾಹುತ ಆಯಿತು, ಅದನ್ನು 8 ತಿಂಗಳು ಬಿಟ್ಟು ಕೊಟ್ಟಿದ್ದಾರೆ. 2015-16ರಲ್ಲಿ ಮುಂಗಾರು ಬರ, ಅದು 7 ತಿಂಗಳು ಬಿಟ್ಟು ಕೊಟ್ಟಿದ್ದಾರೆ. ಹಿಂಗೆ ಹೇಳ್ತಾ ಹೋಗ್ತಾ ಇದ್ರೆ 2016-17ರಲ್ಲಿ ಹಿಂಗಾರು ಬರ 8 ತಿಂಗಳು. ಅಂದರೆ ಪರಿಹಾರ ಕೊಡಬೇಕಾಗಿದ್ರೂ ಕೂಡ 8 ತಿಂಗಳು ತಗೊಂಡಿದ್ದಾರೆ. ಅಧ್ಯಕ್ಷರು, ನಮ್ಮನ್ನು ಕೇಳ್ಬೋದು, ನೀವು ಸರ್ಕಾರ ಮಾಡಿದ್ರಿ, ನಾವು 3.5 ವರ್ಷ 4 ವರ್ಷ ಸರ್ಕಾರ ಮಾಡಿದ್ರಿ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಸರ್ಕಾರ ಆದ್ಮೇಲೆ ನಾವು ಮಾಡಿದ್ರಿ. 2019-20ರಲ್ಲಿ ಆಗಸ್ಟಲ್ಲಿ ಪ್ರವಾಹ ದೊಡ್ಡ, ನಾನೇ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಸೆಪ್ಟೆಂಬರಲ್ಲಿ ವಿಪತ್ತು ಉಂಟಾಯಿತು. ಅಕ್ಟೋಬರ್ ತಿಂಗಳಲ್ಲಿ 2 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. ಇದು ದಾಖಲೆ, ನಾನು ದಾಖಲೆನೂ ನಿಮ್ಗೆ ಕಳಿಸ್ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅವರು 2 ತಿಂಗಳಲ್ಲಿ ಕೊಟ್ಟಿದ್ದೀನಿ. ನಾನು 22ರಲ್ಲೂ ಕೂಡ ಜುಲೈ ಪ್ರವಾಹ ಆಯಿತು, 2 ತಿಂಗಳಲ್ಲಿ ಕೊಟ್ಟಿದ್ದೀನಿ. 21-22ರಲ್ಲಿ ಪ್ರವಾಹ ಆಯಿತು, 1 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. 23 ಇಸ್ವಿಯಲ್ಲೂ ಕೂಡ ಜುಲೈನಲ್ಲಿ ಪ್ರವಾಹ 1 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. ಇದು ದಾಖಲೆ, ನಾನೇನು ಸರ್ಕಾರದಿಂದ ಈಗ ತಂದಿರೋದು, ನಾನು ಆವಾಗಲ್ಲ, ಈಗ ತಂದಿರೋ ದಾಖಲೆ. ಇಷ್ಟು ನಾವು ಕೊಡಬೇಕಾದ್ರೆ ನೀವು ಇನ್ನು ಪರಿಹಾರನೇ ಕೊಡೋಕ್ಕೆ ಒದ್ದಾಡ್ತಾ ಇದ್ದೀರಲ್ಲ. ನಾನು ಆ ಪ್ರಶ್ನೆ ಕೇಳಿದ್ಕೆ ನೆನ್ನೆ ಅವ್ರು ಹೇಳಿದ್ರು, ನಾವು ಅಷ್ಟು ಕೊಟ್ಟಿದ್ದೀರಿ ನಾನು ಹೋಗೇ ಇಲ್ಲ. ಅಷ್ಟು ಕೊಟ್ಟಿದ್ದೀರಿ ಇಷ್ಟು ಕೊಟ್ಟಿದ್ದೀರಿ ಪ್ರಶ್ನೆಗೆ ಹೋಗೇ ಇಲ್ಲ ನಾನು. ನೀವು ಪರಿಹಾರವನ್ನು ಇಮಿಡಿಯೇಟಾಗಿ ಕೊಡಬೇಕು ಅನ್ನೋದು ನಾನು ಆಗ್ರಹ ಮಾಡಿದ್ದೆ ಅಷ್ಟೇ. ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ. ಇದು ದಾಖಲೆಯನ್ನು ಕೊಡ್ತಾ ಇದ್ದೀನಿ, ಬೇಕಾದ್ರೆ ತಗೊಳ್ಳಿ. ವ್ಯತ್ಯಾಸ ಏನೋ ನಾನು ತಪ್ಪು ಹೇಳಿದರೆ ನೀವು ಉತ್ತರ ಕೊಡುವಾಗ ನಾನು ಹೇಳಿದ್ದೀನಿ.